ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಪರಿಸರ ಸಂರಕ್ಷಣೆ ಹಾಗೂ ಹಸಿರೀಕರಣದ ಮಹತ್ವ ಸಾರುವ ಅತ್ಯಂತ ಅರ್ಥಪೂರ್ಣ ಒಂದು ಸಸಿ ಸಾವಿರ ಉಸಿರು ಜಾಗೃತಿ ಅಭಿಯಾನ ಜರುಗಿದೆ. ಇನ್ನು ಮಾನ್ವಿ ಪಟ್ಟಣದ ಯುವ ಮುಖಂಡ ಸೈಯದ್ ಮುಜಾಹಿದ್ ಖಾದ್ರಿ ಮತ್ತು ಅವರ ಗೆಳೆಯರ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಈ ವಿನೂತನ ಪರಿಸರ ಕಾರ್ಯಕ್ರಮದಲ್ಲಿ ಕಾಲೇಜು ಆವರಣದಾದ್ಯಂತ ನೂರಾರು ಸಸಿಗಳನ್ನು ನೆಟ್ಟು ಜಲವನ್ನ ಉಣಿಸಲಾಗಿದೆ. ಈ ವೇಳೆ ಭಾಗವಹಿಸಿ ಮಾತನಾಡಿದ ಹಿರಿಯ ವಕೀಲ ಶ್ಯಾಮ್ ಸುಂದರ್ ಅವರು ಮಾನ್ವಿ ಪುರಸಭೆಯ ಮಾಜಿ ಅಧ್ಯಕ್ಷ ನಜರುದ್ದೀನ್ ಖಾದ್ರಿ ಅವರ ಕ್ಲೀನ್ ಸಿಟಿ ಗ್ರೀನ್ ಸಿಟಿ ಕನಸನ್ನ ಅವರ ಮಗ ಮುಜಾಹಿದ್ ಖಾದ್ರಿ ಮುಂದುವರಿಸ್ತಾ ಇರೋದು ಶ್ಲಾಘನೀಯ ಎಂದು ಗುಣಗಾನವನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಕೀಲ ತನ್ವೀರ್, ನಮ್ಮೂರಿನ ಯುವಕರ ಇಂತಹ ಪರಿಸರ ಪ್ರೇಮದ ಅದ್ಭುತ ಕಾರ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸಲೇಬೇಕು ಎಂದು ಕರೆಯನ್ನ ನೀಡಿ ಯುವ ಪಡೆಗೆ ಧನ್ಯವಾದವನ್ನ ಅರ್ಪಿಸಿದರು. ಇನ್ನು ಸಸಿಗಳು ಮರವಾಗಿ ಬೆಳೆದ್ರೆ ಇಡೀ ಮಾನವ ಕುಲಕ್ಕೆ ಕೋಟ್ಯಂತರ ಉಸಿರು ನೀಡಲಿದೆ ಎಂಬ ಉದಾತ್ತ ಕಲ್ಪನೆಯೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರು, ನೂರಾರು ವಿದ್ಯಾರ್ಥಿಗಳು ಹಾಗೂ ಗೆಳೆಯರ ಬಳಗದ ಪದಾಧಿಕಾರಿಗಳು ಭಾಗವನ್ನ ವಹಿಸಿ ಪರಿಸರ ಸಂರಕ್ಷಣೆಯ ಜಂಟಿ ಸಂಕಲ್ಪವನ್ನ ಮಾಡಿದರು. ಮಾನ್ವಿಯ ಪ್ರಥಮ ದರ್ಜೆಯ ಸರ್ಕಾರಿ ಕಾಲೇಜಿನಲ್ಲಿ ಇವತ್ತು ಹಮ್ಮಿಕೊಂಡಂತ ಕಾರ್ಯಕ್ರಮ ಒಂದು ಹಸಿರು ಸಾವಿರ ಉಸಿರು ಎಂಬ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಆತ್ಮೀಯರಾಗಿರುವಂತಹ ನಮ್ಮ ಮಾನ್ವಿಯ ಗೆಳೆಯರು ಸೈಯದ್ ನಜೀರ್ ಸಾಹೇಬ್ ಖಾದ್ರಿ ಅವರು ಮತ್ತು ಅವರ ಸುಪುತ್ರರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಪ್ರಪ್ರಥಮ ಇವರಿಗೆ ನಾನು ಅಭಿನಂದಿಸುತ್ತಾ, ಈಗಾಗಲೇ ನಮ್ಮ ಗೆಳೆಯರು ಮತ್ತು ನಮ್ಮ ಮೇಡಮ್ಗಳು ಈ ಪರಿಸರದ ಬಗ್ಗೆ ಬಹಳ ಸವಿಸ್ತರವಾಗಿ ಹೇಳಿದ್ದಾರೆ. ಈ ಪರಿಸರ ಗಿಡ ನೆಟ್ಟುವ ಮುಖಾಂತರ ಒಂದು ಒಳ್ಳೆಯ ಪರಿಸರವನ್ನು ನಾವು ಇವತ್ತು ಬೆಳೆಸಬೇಕಾಗಿದೆ. ಜೊತೆಗೆ ನಾವು ಗಿಡವೊಂದು ನೆಟ್ಟು ಪರಿಸರ ಬೆಳೆಸಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಒಳ್ಳೆಯ ವಾತಾವರಣ ಅಂದ್ರೇನು ಪ್ರತಿಯೊಬ್ಬರಿಗೆ ಇದು ಜವಾಬ್ದಾರಿ. ಇವತ್ತು ನಾವು ಮಾಡಿದಂಥ ಕಾರ್ಯಕ್ರಮ ಆಯೋಜಕರಿಗೂ ಮತ್ತು ಇಲ್ಲಿ ಬಂದಂಥ ಜನರಿಗೆ ಅಷ್ಟೇ ಅಲ್ಲದು, ಪ್ರತಿಯೊಬ್ಬ ಮಾನವಿಯಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬ ನಾಗರಿಕರ ಒಂದು ಬಹಳ ಆದ್ಯತೆ ಜವಾಬ್ದಾರಿ ಇದೆ. ಅವರೆಲ್ಲರೂ ತಮ್ಮ ಜವಾಬ್ದಾರಿ ನಿಭಾಯಿಸಿದರೆ ಎಲ್ಲೆಲ್ಲಿ ಗಿಡಗಳಿದಾವ, ಕಸ ಕಡ್ಡಿ, ರೋಡಿನ ಒಂದು ಸ್ವಚ್ಛತೆ, ಚರಂಡಿ ಸ್ವಚ್ಛತೆ, ಈ ಪ್ರತಿಯೊಂದು ಆ್ಯಂಗಲ್ ನಲ್ಲಿ ನಾವು ಪರಿಸರವನ್ನು ಕಾಪಾಡಿದರೆ ಮಾತ್ರ ಇವತ್ತು ಒಳ್ಳೆಯ ಪರಿಸರವನ್ನು ಗಿಡಗಳ ಮುಖಾಂತರ ನಾವು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಎಂಬ ಮಾತನ್ನು ನಾವು ಹೇಳುತ್ತಾ, ಈಗಾಗಲೇ ಈ ಮಾನವಿಯಲ್ಲಿರುವಂತಹ ಪ್ರತಿಯೊಂದು ವಾರ್ಡಿನಲ್ಲಿ ಇರುವಂತಹ ಈ ಜನರು ಮತ್ತು ಜನಪ್ರತಿನಿಧಿಗಳು ಈ ಪರಿಸರದ ಬಗ್ಗೆ ಬಹಳ ಮುತುವರ್ಜಿ ವಹಿಸಬೇಕು.